ಈ ಸಂಬಂಧ ನಮ್ಗಾಗ ಬರಲ್ಲ. ಆಗ ಬರಲ್ವಾ? ಯಾಕೆ? ಹೆಣ್ಣು ಹೆತ್ತವ್ರಿಗೆ ನನ್ನ ಮಗಳು ಇಂಥ ಮನೆಗೆ ಸೇರಬೇಕು ಅನ್ನೋ ಒಂದು ಕನಸಿರುತ್ತೆ. ನನಗೂ ಹಾಗೆ ಒಂದು ಕನಸಿದೆ. ಆ ಕನಸಲ್ಲಿ ನನ್ನ ಮಗಳಿಗೆ ನಾನು ಬಯಸೋ ಹುಡುಗ ನಿಮ್ಮ ಮಗ ಅಲ್ಲ ಅಣ್ಣ. ಅಂದ್ರೆ ಜವಾಬ್ದಾರಿಯಿಂದ ಮಲ್ಲಿ ಕಷ್ಟನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಅವಳು ಕೈ ಹಿಡ್ಕೊಂಡು ಮುಂದೆ ನಡೆಸೋ ಹುಡುಗ ಬೇಕು. ಮಲ್ಲಿನೇ ಅವನ ಕಷ್ಟಕ್ಕೆ ಪರಿಹಾರ ಆಗಿ ಅವನು ಅವಳು ತನ್ನ ಬೆನ್ನಿಗೆ ಕಟ್ಕೊಂಡು ಎಳ್ಕೊಂಡು ಹೋಗೋ ಥರ ಆಗಬಾರ್ದು. ಆದರೂ ನನ್ನ ಮಗ. ದಯವಿಟ್ಟು ಕ್ಷಮಿಸಿ ಅಣ್ಣ. ಇದ್ರ ಮೇಲೆ ಮಾತಾಡೋಕ್ಕೇನೂ ಉಳ್ದಿಲ್ಲ. ನೀವಿನ್ನು ಹೊರಡ್ಬೋದು. ಅಲ್ಲ ಅಕ್ಕ, ನನ್ನ ಮಾತು ಕೇಳಿ. ನಿಮ್ಮ ಮಗನಿಗೆ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೋತೇನೆ. ಹೋಗಿ ಬನ್ನಿ. ಅಣ್ಣ ಇರಿ. ಇದನ್ನು ತಗೊಂಡೋಗಿ ನಿಮ್ಮ ಮಗನಿಗೆ ಒಳ್ಳೇದಾಗ್ಲಿ. ಮಿಥಿಲಾ ಮೇಡಮ್ ಹರ್ಷಿತ್ ಸರ್ ಬಂದ್ರು ಅನ್ಸುತ್ತೆ. ಯಾಕಪ್ಪ ಬಂದ್ರು? ಟೋನ್ 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 ಚೇಂಜ್ ಆಯ್ತು. ಯಾಕೆ ಬಂದ್ರು? ನನ್ನ ಕರ್ಕೊಂಡು ಹೋಗಕ್ ಬಂದಿರ್ಬೋದಾ? ಹಾ, ಅದಕ್ಕೆ ಇರ್ಬೋದು. ನೀನು ಹೋಗು. ಹಾ, ಹೋಗು. ಅದ್ ಸರಿ, ನೀವ್ ಯಾಕೆ ಬಂದಿದ್ದು ಅಣ್ಣ ಸರ್? ನಾನು ಯಾಕೆ ಬಂದೆ? ನೀನು ಇಲ್ಲಿದ್ಯಾ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದೆ. ಓ ಸರಿ, ಬನ್ನಿ. ಇಲ್ಲ, ನಾನು ಬರೋಕ್ಕಾಗಲ್ಲ. ಯಾಕೆ? ವಿರಾಜ್ ಬಣ್ಣ ಬಯಲಾಗುತ್ತಲ್ಲ, ಅದಕ್ಕೆ. ಅಣ್ಣ ಸರ್, ನೀವೇನು ಹೇಳ್ತಾ ಇದ್ದೀರಾ? ನನಗೇನು ಕೇಳಿಸ್ತಿಲ್ಲ. ಯಾಕಂದ್ರೆ ನನಗೆ ರಮ್ಯ ಜೊತೆ ಸ್ವಲ್ಪ ಮಾತಾಡೋಕ್ಕಿದೆ. ನೀನು ಹೋಗಿರು. ಮಿಥಿಲಾ ಕೆಲ್ಸ ಸಿಕ್ಕಾಕೊಂಡ್ರೆ ಏನು ಮಾಡೋದು? ಹಿಂದಿನ ಮಗಳಿಗೆ ಎಸ್ಕೇಪ್ ಆಗೋಣ. ಬರ, ನಡಿ. ಚಾನ್ಸೇ ಇಲ್ಲ. ರಮ್ಯಾ ಮನೆಗೆ ಹೋಗಿ ಮಿಥಿಲಾಗೆ ಅವಮಾನ ಮಾಡಿದ್ದಾಳೆ. ಇಲ್ಲಿ ಮಿಸ್ ಮುಗುತಿಗೆ ಸೀರೆ ಓಡಿಸಿ ಅವಳಿಗೆ ಟಾರ್ಚರ್ ಕೊಟ್ಟಿದ್ದಾಳೆ. ಅವಳನ್ನ ಕೇಳ್ತೀನಿ. ವಿರಾಜ್, ಇಲ್ಲಿ ಗಲಾಟೆ ಆಗೋದು ಬೇಡ. ಮಿಥಿಲಾ ಪ್ಲೀಸ್, ಇವತ್ತು ನಾನು ತಡೆಯಕ್ಕೆ ಬರಬೇಡ. ನಾನು ರಮ್ಯಾ ಹತ್ರ ಮಾತಾಡಲೇಬೇಕು. ಏನಿದು? ನಿಮ್ಮ ಮನೆಯವರೆಲ್ಲ ಒಬ್ರಾದ್ಮೇಲೆ ಒಬ್ರು ಬರ್ತಾನೆ ಇದ್ದೀರಲ್ಲ, ಇದೇನು ಮನೆ ಅನ್ಕೊಂಡಿದ್ದೀರಾ ಇಲ್ಲ ಧರ್ಮ ಛತ್ರ ಅನ್ಕೊಂಡಿದ್ದೀರಾ? ರಮ್ಯಾಗೆ ಯಾರ ಜೊತೆ ಹೇಗೆ ನಡ್ಕೋಬೇಕು ಅಂತ ಹೇಳ್ಕೊಡಕ್ ಬಂದಿದ್ದೀವಿ. ಈಗ ಅವಳು ಏನ್ ಮಾಡಿದ್ಲು? ನಮ್ಮ ಮನೆಗೆ ಬಂದು ಮಿಥಿಲಾಗೆ ಅವಮಾನ ಮಾಡಿದ್ದಾಳೆ. ನೀವೇನ್ ಚಿಕ್ಕ ಮಕ್ಳ? ಸ್ಕೂಲಲ್ಲಿ ಬೀಳ್ಸಿದ್ಲು, ಹೊಡೆದಾಕುದ್ಲು ಅಂತ ಕಂಪ್ಲೇಂಟ್ ಇಟ್ಕೊಂಡ್ ಬರ್ತಾರಲ್ಲ, ಹಾಗೆ ಬಂದಿದ್ದೀರಲ್ಲ. ವಿರಾಜ್ ಇದೆ ನೆಪ ಇಟ್ಕೊಂಡು ಬಂದ, ಈಗ ನೀವು ಬೇರೆ. ಆಂಟಿ ಸಾರಿ, ನಾವು ಹೊರಡ್ತೀವಿ. ಹರ್ಷಿತ್ ಬಾ. ಬಿಡು ಮಿಥಿಲಾ, ನಾನು ಎಲ್ಲಿಗೂ ಬರೋದಿಲ್ಲ. ಆಂಟಿ, ರಮ್ಯಾ ಅಲ್ಲಿದ್ದಾಳೆ. ನಾನಿವತ್ತು ಅವಳ ಜೊತೆ ಮಾತಾಡದೆ ಹೋಗೋದೇ ಇಲ್ಲ. ಹರ್ಷಿ ಪ್ಲೀಸ್, ಹಠ ಮಾಡಬೇಡ. ಎಷ್ಟಲ್ಲ ಅಂತ ನೀನು ಅವಮಾನ ಅನುಭವಿಸ್ತಾನೆ ಇರ್ತೀಯ ಮಿಥಿಲಾ. ಅದನ್ನ ಕೇಳೋದಿಕ್ಕೆ, ಪ್ರಶ್ನೆ ಮಾಡೋದಿಕ್ಕೆ ನಿಮಗೆ ಬೇರೆ ಯಾವ ದಿನನೂ ಸಿಗ್ಲಿಲ್ವಾ? ಇವತ್ತೇ ಆಗ್ಬೇಕಾ? ಬೆಂಕಿ ಹಾಕಿದ್ದೀನೇ ಬೆಂಕಿನ ಆರಿಸ್ಬೇಕು ಆಂಟಿ. ಕಾಯ್ತಾ ಕೂತ್ರೆ ಬೆಂಕಿಯಿಂದ ಎಲ್ಲ ಸುಟ್ಟು ಹೋಗುತ್ತೆ. ರಮ್ಯಾ ಅವಮಾನ ಮಾಡಿದಾಗ್ಲೇ ಅವಳಿಗೆ ಬುದ್ಧಿ ಹೇಳ್ಬೇಕು. ಬೇರೆ ದಿನ ಕಾಯ್ತಾ ಕೂತ್ರೆ ಮಿಥಿಲಾ ಮನ್ಸು ಇನ್ನಷ್ಟು ಹಾಳಾಗತ್ತೆ. ಹರ್ಷಿ, ನಂಗೇನು ಬೇಜಾರಾಗಿಲ್ಲ. ನೀನ್ ಓವರ್ ರಿಯಾಕ್ಟ್ ಆಗ್ಬೇಡ. ನನ್ನ ಹತ್ರ ಸುಳ್ಳು ಹೇಳಕ್ ಬರಬೇಡ ಮಿಥಿಲಾ. ಅತ್ತೆ ಮುಂದೆ ನೀನು ಅಳ್ತಾ ಕೂತಿರೋದನ್ನ ನಾನು ನೋಡಿದ್ದೀನಿ. ಆ ಕ್ಷಣಕ್ಕೆ ಬೇಜಾರಾಯ್ತು ಅಷ್ಟೇ. ನಾನೀಗ ಸರಿ ಹೋಗಿದ್ದೀನಿ. ನಿಮಗೆ ಗಂಡ ಹೆಂಡತಿ ಪುರಾಣನ ನಿಮ್ಮನೇಲಿ ಇಟ್ಕೋತೀರಾ? ನನಗೆ ಮಾಡಕ್ಕೆ ತುಂಬಾ ಕೆಲಸ ಇದೆ. ನಿಮ್ಮ ಈ ಡ್ರಾಮಾನ ನನಗೆ ನೋಡಕ್ಕಾಗಲ್ಲ. ಇಲ್ಲ ಆಂಟಿ, ರಮ್ಯಾನ್ ಕರೀರಿ. ನಾನು ಇವತ್ತು ಅವಳ ಹತ್ರ ಮಾತಾಡೇ ಹೋಗೋದು. ಛೇ, ಇದೊಳ್ಳೆ ಕತೆ ಆಯ್ತಲ್ಲ. ರಮ್ಯಾನ್ ನೋಡೋದಕ್ಕೆ ಹುಡ್ಗನ್ ಕಡೆಯವ್ರು ಬರ್ತಿದ್ದಾರೆ. ಅವ್ಳು ರೆಡಿ ಆಗ್ಬೇಕಾ ಅಥವಾ ನಿಮ್ ಬುದ್ಧಿವಾದ ಕೇಳ್ಕೊಂಡು ಕುತ್ಕೋಬೇಕಾ? ಆದ್ರೂ ಆ ರಮ್ಯಾ
ಇದು ರಮ್ಯಾ ಸೀರೆ ನೀನ್ಯಾಕೆ ಉಟ್ಕೊಂಡಿದ್ಯಾ? ಅದು ಮೇಡಮ್ ರಮ್ಯಾ ಮೇಡಮೇ ಉಟ್ಕೋ ಅಂತ ಅಂದ್ರು, ಅದಕ್ಕೆ ಅವಳು ಮಾಡಿ ಮೇಲಿಂದ ಕೆಳಗಡೆ ಹಾರು ಅಂತ ಹೇಳ್ತಾಳೆ, ಹಾರ್ತೀಯಾ? ಆಂಟಿ, ರಮ್ಯಾ ಹೇಳಿದ ಮಾತು ಕೇಳಿಲ್ಲ ಅಂದರೆ ಅವಳು ಸುಮ್ಮನಿರ್ತಾಳ? ಅವಳ ಬಗ್ಗೆ ನಿಮಗೆ ಗೊತ್ತಲ್ವಾ, ಅದಕ್ಕೆ ಹೆದ್ರಿ ಮಲ್ಲಿ ಸೀರೆ ಉಟ್ಟಿರ್ತಾಳೆ ಅಲ್ವಾ ಮಲ್ಲಿ? ಹೌದು ಮೇಡಮ್, ನಿಮ್ಮ ಮನೆಯಲ್ಲಿ ಕೆಲಸದವರೆಲ್ಲ ಹೀಗೆ ಸೀರೆ ಉಟ್ಕೊಳ್ಳೋದು ಅಂತ ಅನ್ಕೊಂಡು ಮೇಡಮ್ ಅವರೆಲ್ಲ ಬಂದರು. ಅಯ್ಯೋ ಬಂದೇ ಬಿಟ್ರಾ? ಬನ್ನಿ ಬನ್ನಿ, ನೀವು ಬರ್ತಾ ಇದ್ದೀರಾ ಅಂತ ನನ್ನ ಮಗಳು ಸೀರೆ ಉಟ್ಕೊಂಡು ನಿಮಗೋಸ್ಕರ ಕಾಯ್ತಾ ಇರ್ತಾಳೆ. ಬನ್ನಿ ಬನ್ನಿ. ಬನ್ನಿ ಬನ್ನಿ. ಲೋ ವಿರಾಜ್, ಕೋಪ ಮಾಡ್ಕೋಬೇಡ ಕಣ, ಸಮಾಧಾನವಾಗಿರು. ಮೊದಲೇ ಆ ರಮ್ಯಾ ವಿರಾಜ್ ಬರ್ತಾನೆ. ವಿರಾಜ್ ಬರಲ್ಲ. ವಿರಾಜ್ ಬರ್ತಾನೆ. ವಿರಾಜ್ ಬರಲ್ಲ. ವಿರಾಜ್ ನೀನ್ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ನನ್ನ ಮೇಲೆ ನಿಂಗೆ ಎಷ್ಟು ಕೇರ್ ಅಲ್ವಾ? ರಮ್ಯಾ, ನಿಂಗೆ ಹುಚ್ಚಿಡ್ದಿದ್ಯಾ? ವಿರಾಜ್ ನಿನ್ನೆ ನೀನ್ ಏನ್ ಅನ್ಕೊಂಡಿದ್ಯಾ? ನಮ್ಮನೆಗೆ ಬಂದು ಮಿಥಿಲನ್ ಬಯಕ್ಕೆ ಯಾರು ನಿಂಗೆ ರೈಟ್ಸ್ ಕೊಟ್ಟಿದ್ದು? ಓ, ನೀನ್ ಅದನ್ನ ಕೇಳಕ್ ಬಂದಿದ್ಯಾ? ಇನ್ಯಾಕೆ ಬರ್ಬೇಕು? ನಿನಗೆ ನನ್ನ ಹತ್ರ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಮಾತಾಡ್ಬೇಕು. ಅದನ್ನ ಬಿಟ್ಟು ಮಿಥಿಲನ ಹತ್ರ ಕಿರ್ಚಾಡಿ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ಅಂದ್ರೆ ಅವಳಿಗೆ ಏನೇ ಹೇಳಿದ್ರು ನಾನ್ ಸಹಿಸ್ಕೊಳ್ಬೇಕಾ? ಅವಳು ನನ್ನ ಮಿಥಿಲ ನಿನ್ ತರ ಎಲ್ಲ ಮಾತಾಡಲ್ಲ. ಅವಳಿಗೆ ಯಾರ ಹತ್ರ ಮಾತಾಡ್ತೀನಿ, ಏನ್ ಮಾತಾಡ್ತೀನಿ ಅಂತ ಸೆನ್ಸ್ ಇರತ್ತೆ. ಅಂದ್ರೆ ನನಗೆ ಸೆನ್ಸ್ ಇಲ್ಲ ಅಂತ ಹೇಳ್ತಿದ್ಯಾ? ಯಾಕೆ ಒಪ್ಕೊಳಕ್ ಕಷ್ಟ ಆಗ್ತಿದ್ಯಾ? ನಿಂಗೆ ಸೀರೆ ಉಡಕ್ ಇಷ್ಟ ಇಲ್ಲ ಅಂದ್ರೆ ಮದುವೆ ಇಷ್ಟ ಇಲ್ಲ ಅಂದ್ರೆ ನಿಮ್ ಮನೆಯವ್ರ ಹತ್ರ ಹೇಳು. ಅದನ್ನ ಬಿಟ್ಟು ಇನ್ನೊಬ್ರಿಗೆ ಸೀರೆ ಉಡಕ್ ಹೇಳೋದಲ್ಲ. ಓಹೋ, ಇವಾಗ ಕೆಲ್ಸದೋಳು ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ? ಅವಳಿಗೊಂದು ಮನ್ಸಿದೆ. ಸೀರೆ ಉಡ್ಸಿ ಅವಮಾನ ಮಾಡಕ್ ನೀನ್ ಯಾರು? ಅವಳಿಗೆ ಆಗ್ತಿರೋ ಮುಜುಗರ ನೋಡಿದ್ಯಾ ನೀನು? ಆಫ್ಟರ್ ಆಲ್ ಒಬ್ಳು ಕೆಲ್ಸದೋಳು ಅವಳು. ಅವಳು ಪರವಾಗಿ ಮಾತಾಡಿ ನನ್ನೇ ಕ್ವಶನ್ ಮಾಡ್ತಿದ್ಯಾ ವಿರಾಜ್? ಅವಳು ಯಾರೋ ಕೆಲ್ಸದವಳಲ್ಲ. ಅವಳು ವಿರಾಜ್, ನಮ್ಮ ಮನೆ ಕೆಲ್ಸದವರು ನಮ್ಮ ಮನೆಯವ್ರ ತರನೇ. ನಮ್ಮ ಮನೆಯವ್ರ ಹತ್ರ ಕೆಟ್ಟದಾಗ ನಡ್ಕೊಳ್ಳೋ ಹಕ್ಕು ನಿನಗಿಲ್ಲ. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಮಿಥಿಲ ನೋಡ್ ಕಲಿ. ಹೌ ಡೇರ್ ಯು ವಿರಾಜ್? ನಿಂಗೆ ಎಷ್ಟು ಧೈರ್ಯ ಆ ಮಿಥಿಲನ್ ಜೊತೆ ನನ್ನ ಕಂಪೇರ್ ಮಾಡಕ್ಕೆ? ಕಂಪೇರ? ನಿನ್ನ ಮಿಥಿಲನ ಯಾವತ್ತೂ ಕಂಪೇರ್ ಮಾಡಕ್ ಆಗಲ್ಲ. ನಿನ್ ತರ ಯಾವತ್ತೂ ಮಿಥಿಲ ಆಡಲ್ಲ. ಸಾಧ್ಯ ಆದ್ರೆ ಯಾರ ಹತ್ರ ಹೇಗಿರ್ಬೇಕು ಅಂತ ಅವಳು ನೋಡಿ ಕಲ್ತ್ಕೋ. ವಿರಾಜ್ ಪ್ಲೀಸ್ ಕೂಲ್ ಆಗು. ಹೇಗ್ ಕೂಲ್ ಆಗಿರೋದು ಅವಿ? ಇವಳು ಬೇರೆ ಯಾರಿಗೂ ಆಟಿಟ್ಯೂಡ್ ತೋರಿಸಿದ್ರೆ ಪರವಾಗಿಲ್ಲ, ಇವಳು ಅವಮಾನ ಮಾಡಿರೋದು. ರಮ್ಯಾ ಮೇಡಮ್ ಕರ್ಕೊಂಬಂದ್ರು, ಸೀರೆ ಉಟ್ಕೊ ಅಂದ್ರು, ಉಟ್ಕೊಂಡೆ. ಸೊ ವಾಟ್? ಅವ್ರಿಗೆ ಇಲ್ದಿದ್ ಪ್ರಾಬ್ಲಮ್ ನಿನಗೆ ಯಾಕೆ? ನನಗದು ಪ್ರಾಬ್ಲಮೇ. ನನಗೆ ಇಷ್ಟ ಆಗಿರೋರ್ಗೆ ಏನೋ ತೊಂದರೆ ಆದ್ರೆ ನಾನು ಸಹಿಸಲ್ಲ. ಮಿಥಿಲ ಬೇರೆ ಯಾರು ಅಲ್ಲ, ಅವಳ ನನ್ನ ಅತ್ತಿಗೆ. ಅದಕ್ಕಿಂತ ಜಾಸ್ತಿ ಅವಳ ನನ್ನ ಫ್ರೆಂಡು. ಅವಳ ಬಗ್ಗೆ ಯಾರಾದ್ರೂ ಏನಾದರೂ ಮಾತಾಡಿದ್ರೆ ನನಗಿಷ್ಟ ಆಗಲ್ಲ. ಮಿಥಿಲಾ ಮಿಥಿಲಾ ಮಿಥಿಲಾ, ಜಸ್ಟ್ ಸ್ಟಾಪ್ ಇಟ್ ವಿರಾಜ್. ಮಾಡ್ರನ್ ಡ್ರೆಸ್ಗಿಂತ ಹುಡುಗಿ ಸೀರೆಲೇ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ. ಫೋಟೋ ಕಳ್ಸಿದ್ರೆ ಎಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತೀವೋ ಅಂತ ಫೋಟೋ ಕಳ್ಸಿಲ್ಲ ಅಲ್ವಾ? ನೀವೇನ್ ಹೇಳ್ತಾ ಇದ್ದೀರಾ? ಈಗಿನ ಕಾಲದ ಹೆಣ್ಮಕ್ಳು ಎಷ್ಟೇ ಮಾಡ್ರನ್ ಆಗಿದ್ರು ಕೂಡ ಸೀರೆ ಉಟ್ರೆ ಸಾಕು, ಪಕ್ಕ ಭಾರತೀಯ ಹೆಣ್ಮಗಳು ತರ ಕಾಣಿಸ್ತಾರೆ. ಅದ್ರಲ್ಲೂ ಅವಳು ಹಾಕಿರೋ ಮೂಗುತಿ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ನಮ್ಗಂತೂ ಹುಡುಗಿ ತುಂಬಾ ಇಷ್ಟ ಆಗೋದ್ಲು. ಇನ್ನೇನಿದ್ರು ಹುಡುಗ ಹುಡುಗಿಗೆ ಬಿಟ್ಟಿದ್ದು. ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಇನ್ಯಾರ ಬಗ್ಗೆ? ಇಷ್ಟು ಚೆನ್ನಾಗಿರೋ ರೇಷ್ಮೆ ಸೀರೆ ಹಾಕೊಂಡು ನಿಂತಿದ್ದಾಳಲ್ಲ, ನಿಮ್ ಮಗಳ ಬಗ್ಗೆ.
ಕ್ಷಮಿಸಿ, ಅವಳು ರಮ್ಯಾ ಅಲ್ಲ, ನಮ್ಮನೆ ಅಡುಗೆ ಅವಳು. ಹಾ, ಅರಮನೆ ಕೆಲಸದವಳು. ಏನೋ ಅಡುಗೆ ಅವಳ? ಮತ್ತೆ ಇವಳನ್ನ ಯಾಕೆ ರೆಡಿ ಮಾಡಿ ನಿಲ್ಸಿದ್ದೀರಾ? ಆಗ್ಲಿಂದ ನಾನು ಮಾಡಿದ್ದೆ ಹೇಳ್ಕೊಂಡು ಲೆಕ್ಚರ್ ಕೊಡ್ತಾ ಇದೆಯಲ್ಲ, ಒಂದ್ಸಲ ನನ್ನ ಮನೆ ಹತ್ರ ಯಾಕೆ ಬಂದಿದೆ ಅಂತ ಕೇಳ್ದ ನೀನು? ಓ, ಅದಕ್ಕೆ ಕಾರಣ ಬೇರೆ ಇದೆಯಾ? ನಾನೇ ನಿಮ್ ಮನೆಗ್ ಮಿಥಿಲ ಹತ್ರ ಜಗಳಾಡಕ್ ಬಂದಿದ್ನಾ? ನಾನು ನಿನ್ನ ಹುಡ್ಕೊಂಡ್ ಬಂದಿದ್ದೆ. ನೀ ನನ್ ಫೋನ್ ಪಿಕ್ ಮಾಡಿ ಇಲ್ಲ ಮೆಸೇಜಿಗೆ ರಿಪ್ಲೈ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಈ ವಿಷಯನ ಮತ್ತೆ ತೆಗಿಬೇಡ ರಮ್ಯಾ. ನಿಂಗೆ ಹುಡುಗ ನೋಡಕ್ ಬರ್ತೀಯನಂದ್ರೆ ನಾನೇ ಕಲ್ಲಿರ್ಬೇಕು? ನಾನು ಬಂದ್ರೆ ಸರಿ ಹೋಗಲ್ಲ ಅಂತ ನಿಂಗೆ 100 ಸಲ ಹೇಳಿದ್ದೀನಿ. ನೀನ್ ಇಲ್ದೆ ಹೋದ್ರೆ ಸರಿ ಹೋಗಲ್ಲ ಅಂತ ನಾನು 1000 ಸಲ ಹೇಳಿದ್ದೀನಿ. ಸುಮ್ನೆ ತೊಂದ್ರೆ ಮೈ ಮೇಲೆ ಹೇಳ್ಕೊಳ್ಳೋದು ಬೇಕಾ? ಫ್ರೆಂಡ್ಗೆ ಸಹಾಯ ಬೇಕು ಅಂದಾಗ ನೀನ್ ದೂರ ನಿಲ್ಬೇಕಾ? ನಾನು ಇಲ್ಲಿರೋದ್ರಿಂದ ಯಾವ ಸಹಾಯನೂ ಆಗಲ್ಲ ರಮ್ಯಾ. ನೀನ್ ಇಲ್ಲಿದ್ರೇನೆ ನಂಗೆ ಧೈರ್ಯ ವಿರಾಜ್. ಅದನ್ನ ಹುಡುಗರು ಮನೆಯವ್ರು ತಪ್ಪಾಗಿ ತಿಳ್ಕೊಳ್ಳೋಲ್ವಾ? ತಪ್ಪು ತಿಳ್ಕೊಳ್ಳೋ ಜನನ ನನ್ ಮದ್ವೆ ಆಗ್ಬೇಕಾ? ಬರೋನು ನಿನ್ನ ಅರ್ಥ ಮಾಡ್ಕೊಂಡಾದ್ಮೇಲೆ ತಾನೆ ನಿನ್ ಸುತ್ತ ಇರೋ ಜನನ, ಅವ್ರ ಮಧ್ಯೆ ಇರೋ ನಿನ್ ಸಂಬಂಧನ ಅರ್ಥ ಮಾಡ್ಕೊಳ್ಳೋದು. ಅರ್ಥ ಮಾಡ್ಕೊಳ್ಳೋ ಮನ್ಸಿರೋರ್ನ ತಾನೆ ನಾನು ಹುಡ್ಕೊಬೇಕು. ಬರೋ ಹುಡ್ಗಂಗೆ ಆ ಮನ್ಸಿದ್ರೆ ತಾನೆ ನನ್ಗೂ ಮದ್ವೆ ಆಗೋ ಧೈರ್ಯ ಬರೋದು. ಅದಕ್ಕೆ ನಾನೇನ್ ಮಾಡ್ಬೇಕು? ನೀವ್ ಮಾತಾಡ್ಕೊಂಡು ಪರಸ್ಪರ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಬರೋ ಹುಡ್ಗಂಗೆ ಅರ್ಥ ಮಾಡ್ಕೊಳ್ಳೋ ಮನ್ಸಿದೆ ಅಂತ ನೋಡ್ಬೇಕಲ್ವಾ? ಯಾಕೆ ಇಷ್ಟು ನಟ ಮಾಡ್ತಿದ್ಯಾ ರಮ್ಯಾ? ನಂಗ್ ನಿನ್ನಂತ ಫ್ರೆಂಡ್ ಯಾರು ಸಿಕ್ಕಿಲ್ಲ ವಿರಾಜ್. ಈ ನಮ್ ಫ್ರೆಂಡ್ಶಿಪ್ ನ ಮದ್ವೆ ಆದ ಕಾರಣಕ್ಕೆ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ನನಗೆ ಹುಡ್ಗ ನೋಡಕ್ ಬಂದಾಗ್ಲೇ ಸರಿ ಹೋಗಲ್ಲ ಅಂತ ದೂರ ಇರೋ ನೀನು ಮುಂದೆ ನನ್ ಮದ್ವೆ ಆದಾಗ ನನ್ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ತೀಯ ಅಂತ ಏನ್ ಗ್ಯಾರಂಟಿ? ಹಾಗಂತ ಏನ್ ಮಾಡಕ್ ಹೊರಟಿದ್ಯಾ? ಯಾರು ನನ್ನ ವಿರಾಜ್ ಫ್ರೆಂಡ್ಶಿಪ್ ನ ಒಪ್ಕೊಳ್ತಾರೋ ಅವ್ರ ಜೊತೆಗೆ ನನ್ನ ಜೀವನ ಕಳೆಯೋದು. ಬಂದಿರೋ ಹುಡ್ಗಂಗೆ ಅದನ್ನ ಒಪ್ಕೊಳ್ಳೋ ಮನಸ್ಥಿತಿ ಇದೆಯಾ ಅಂತ ನೋಡೋದ್ ಬೇಡ್ವಾ? ಹುಡ್ಗ ನಮ್ ಫ್ರೆಂಡ್ಶಿಪ್ ನ ಒಪ್ತಾನೆ ಅಂದ್ರೆ ವಿರಾಜ್ಗೂ ಏನು ಪ್ರಾಬ್ಲಮ್ ಇರಲ್ಲ ಅಲ್ವಾ? ಆ ಹುಡ್ಗನ್ ನೋಡಿ ಮೀಟ್ ಮಾಡ್ರೆ ಅಲ್ವಾ ಗೊತ್ತಾಗೋದು. ಹೌದಲ್ವಾ? ಸರಿ ಬಾ, ಅವನ ಹತ್ರನೇ ಹೋಗಿ ಕೇಳೋಣ. ರಮ್ಯಾ ನಿಲ್ಲು. ರಮ್ಯಾ, ನನ್ನ ಮಾತು ಕೇಳಿ. ಇಲ್ಲಿ ನಿಂತ್ಕೊಂಡು ಡ್ರಾಮಾ ಮಾಡ್ತಿದ್ಯಾ? ಮೇಡಮ್, ನಾನೇನು ಮಾಡಿದೆ? ನಮಗೆ ಅವಮಾನ ಮಾಡಬೇಕು ಅಂತಾನೆ ಸೀರೆ ಉಟ್ಕೊಂಡು ಬಂದಿದ್ಯಾ? ಆಂಟಿ, ರಮ್ಯಾ ಮಾಡಿದ್ದಕ್ಕೆ ಇವಳಿಗೆ ಯಾಕೆ ಬೈತಿದ್ದೀರಾ? ಹಶಿ, ಬಂದರ್ ಮುಂದೆ ರಮ್ಯನ್ ಬಗ್ಗೆ ಮಾತಾಡೋದು ಸರಿಯಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಇಲ್ಲ, ಅದು ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ. ಇದ್ರಲ್ಲಿ ಮಿಸ್ ಆಗೋದೇನಿದೆ? ಕೆಲಸದವಳನ್ನ ಹೀಗೆ ರೆಡಿ ಮಾಡೋಕೆ ಏನ್ ಕಾರಣ ಇರುತ್ತೆ? ಇಲ್ಲ, ಮನೆಗೆ ಗೆಸ್ಟ್ ಬಂದಾಗ ಮನೆ ಕೆಲಸದವರು ಒಳ್ಳೆ ಸೀರೆ ಉಟ್ಕೊಳ್ಳಿ ಅಂತ ನಾನೇ ಹೇಳಿದ್ದು. ಹೌದೌದು, ರಮ್ಯಾ ಹಳೆ ಸೀರೆನೆಲ್ಲ ಹೇಳಿಕೊಟ್ಲು. ಅದರಲ್ಲಿ ಈ ರೇಷ್ಮೆ ಸೀರೆನೂ ಇತ್ತು ಅನ್ಸುತ್ತೆ. ಇವಳು ಹೋಗಿ ಅದನ್ನೇ ಉಟ್ಕೊಂಡಿದ್ದಾಳೆ. ಒಂಚೂರು ಬುದ್ಧಿನೇ ಇಲ್ಲ ನೋಡಿ. ಏನು ಇನ್ನೂ ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗಿ ಬೇರೆ ಬಟ್ಟೆ ಹಾಕೊಂಡು ಬಾ. ಸೀರೆ ಉಟ್ಕೊಂಡು ಮಾಡಿರೋ ಅವಂತರ ಸಾಕು, ಹೋಗು. ಮಲ್ಲಿ, ಬಾ ನೀನು. ಅಲ್ಲ ಮೇಡಮ್, ಬಾ ನೀನು. ರಮ್ಯಾ ಇನ್ನೇನು ಬಂದ್ಬಿಡ್ತಾಳೆ, ನೀವು ಕೂತ್ಕೊಳ್ಳಿ, ಬನ್ನಿ. ರಮ್ಯಾ, ಇದೆಲ್ಲ ಸರಿ ಬರಲ್ಲ. ಬಾ, ನಾನು ಹೇಳ್ತೀನಿ. ಮೇಡಮ್, ಬೆಳಗ್ಗೆ ರಮ್ಯಾ ಮೇಡಮ್ ಕೈ ಹಿಡ್ಕೊಂಡು ಹೇಳ್ಕೊಂಡು ಬಂದೇ ಬಿಟ್ರು. ಆಮೇಲೆ ನಮ್ಗೆ ಎಲ್ಲಿಗೆ ಹೋಗ್ತಾ ಇದೀವಿ, ಯಾಕೆ ಹೋಗ್ತಾ ಇದೀವಿ ಅಂತ ಎಷ್ಟು ಕೇಳಿದೆ, ಏನೂ ಹೇಳಿಲ್ಲ ಮೇಡಮ್. ನಂಗೆ ಗೊತ್ತು, ನಾನು ನೋಡಿದೆ. ಇಲ್ಲಿಗೆ ಬಂದ್ಮೇಲೂ ಯಾಕೆ ಕರ್ಕೊಂಬಂದೆ ಅಂತ ಹೇಳಿಲ್ಲ ಮೇಡಮ್. ಹುಡುಗನ ಮನೆಯವರು ಬರ್ತಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆಯಿತು, ಇದನ್ನ ಇಲ್ಲಿಗೆ ಬಿಡು.
ಅರು ಮೇಡಮ್ ಫೋನ್ ಮಾಡಿ ರಮ್ಯಾ ಮೇಡಮ್ ಹೇಳೋ ಎಲ್ಲ ಕೆಲಸನೂ ಮಾಡು ಅಂತಂದರು. ಆಗಲೇ ಅವರು ಈ ಸೀರೆ ಕೊಟ್ಟು ಉಟ್ಕೊ ಅಂದರು. ನಾನು ಯಾಕೆ ಏನು ಅಂತಲೂ ಕೇಳಿದೆ ಮೇಡಮ್. ಪರವಾಗಿಲ್ಲ ಮಲ್ಲಿ, ನೀನು ಕೂತ್ಕೋ. ಈ ಸೀರೆ ಒಡವೆ ಎಲ್ಲ ನೋಡಿದಾಗ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಮೇಡಮ್. ಈಗ ಸೀರೆ ಉಟ್ಕೊಳ್ದೇ ಇದ್ರೆ ತಪ್ಪಾಗುತ್ತೆ, ಒಡವೆ ಹಾಕೊಳ್ತಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ ಅಂತ ನಾನು ಅದಕ್ಕೆ. ಮಲ್ಲಿ, ನೀನು ಮೊದಲು ರಿಲ್ಯಾಕ್ಸ್ ಆಗು, ಕೂತ್ಕೋ ಕೂತ್ಕೋ ಕೂತ್ಕೋ. ರಮ್ಯಾ ಮೇಡಮ್ ಮೊದಲೇ ಸಿಟ್ಟಲ್ಲಿದ್ರು. ಅವ್ರು ಮತ್ತೇನಾದರೂ ಕಂಪ್ಲೇಂಟ್ ಮಾಡ್ತಾರೆ ಅಂತ ನಾನೇನು ಎದುರು ಮಾತಾಡೋಕೆ ಹೋಗಲಿಲ್ಲ. ಅವ್ರು ಹೇಳ್ದಾಗೆ ಸೀರೆನೂ ಉಟ್ಕೊಂಡೆ, ಆದರೆ ಅದರಿಂದ ಇಷ್ಟು ದೊಡ್ಡ ಸಮಸ್ಯೆ ಆಗಿದ್ರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ನಂಗೆ ಗೊತ್ತಿದೆ. ತಗೋ ನೀರು ಕುಡಿ ಕುಡಿ. ನೋಡು ಮಲ್ಲಿ, ತಪ್ಪು ಮಾಡಿದ್ರೆ ಮಾತ್ರ ತಲೆ ತಗ್ಸಿ ನಿಲ್ಬೇಕು, ಅದ್ರ ಹೊಣೆ ಹೊತ್ಕೋಬೇಕು. ತಪ್ಪು ಮಾಡದೇ ಇದ್ದಾಗ ಈ ಥರ ಗಿಲ್ಟ್ ಫೀಲ್ ಮಾಡ್ಕೊಳ್ಬಾರ್ದು. ಪಶ್ಚಾತ್ತಾಪ ಪಡೋಕೆ ಇಲ್ಲೇನೂ ಇಲ್ಲ. ಅಂದರೆ ಮೇಡಮ್, ನಿಮಗೆ ನನ್ನ ಮೇಲೆ ಸಿಟ್ಟು ಬಂದಿಲ್ವಾ? ನಿನ್ನೆ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದು ನೀನು ತಪ್ಪು ಮಾಡಿದ್ಯಾ ಅನ್ನೋ ಆಲೋಚನೆಯಿಂದ. ಅದಕ್ಕೆ ಹೆದರಿ ನೀನೇನು ಮಾಡಿದ್ರು ನಾನು ತಪ್ಪಾಗಿ ತಿಳ್ಕೊಳ್ತೀನಿ ಅಂತ ನಂಬೋದನ್ನ ಬಿಡು. ಆದರೂ ರಮ್ಯಾ ಮಾಡಿದ್ನ ಇಲ್ಲಿಗೆ ಬಿಡು ಮಲ್ಲಿ. ನಡೆದಿದ್ದೆಲ್ಲ ನಿನಗೆ ಮುಜುಗರ ಮಾಡಿದೆ ಅಂತ ನಂಗೆ ಗೊತ್ತು. ಹೇಳು, ನಾನು ಏನು ಹೆಲ್ಪ್ ಮಾಡ್ಬೋದು? ಮೇಡಮ್, ನನಗೇನು ಗೊತ್ತಾಗ್ತಿಲ್ಲ. ಮಲ್ಲಿ, ಲೈಫ್ನಲ್ಲಿ ಕೆಲವೊಂದು ನಮ್ಮ ಕಂಟ್ರೋಲಲ್ಲಿರಲ್ಲ. ಹಾಗಂತ ಹೀಗೆಲ್ಲ ಆಯಿತು ಅಂತ ಪ್ಯಾನಿಕ್ ಆದರೆ, ಗಾಬರಿ ಆದರೆ ಏನೂ ಪ್ರಯೋಜನ ಇಲ್ಲ. ಮೇಡಮ್, ನಾನು ಕೆಲಸದವಳನ್ನು ಒಂದೇ ಒಂದು ಕಾರಣಕ್ಕೆ ಯಾವುದು ನನ್ನ ಕಂಟ್ರೋಲಲ್ಲಿ ಇರಲ್ಲ ಅಲ್ವಾ? ಏನು ಹೇಳ್ತಿದ್ಯಾ ಮಲ್ಲಿ? ನನ್ನ ಒಂದು ಮಾತು ಕೇಳಿದೆ, ರಮ್ಯಾ ಮೇಡಮ್ ನನ್ನ ಈ ಮನೆಗೆ ಎಳ್ಕೊಂಡು ಬಂದರು. ಇದು ನಾನು ಕೆಲಸ ಮಾಡೋ ಮನೇನೂ ಅಲ್ಲ. ನಾನು ಕೆಲಸದವಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಹೇಳಿದನ್ನೆಲ್ಲ ಕೇಳೋ ಅನಿವಾರ್ಯತೆ ಬಂತು. ಸ್ವಾಭಿಮಾನ, ನನ್ನ ಮನಸ್ಸಿನ ಬಗ್ಗೆ ಅವ್ರಿಗೆ ಯೋಚನೆನೇ ಬರಲಿಲ್ಲ. ಗೊಂಬೆಗೆ ಸೀರೆ ಉಡ್ಸೋ ಥರ ನನಗೂ ಸೀರೆ ಉಟ್ಕೋ ಅಂತ ಹೇಳಿದ್ರು. ಅಂದರೆ ಗೊಂಬೆನೂ ನಾನು ಒಂದೇನಾ? ನನಗಾಗಿರೋ ಮುಜುಗರಕ್ಕೆ ಅವ್ರಿಗೆ ಬೆಲೆ ಕಟ್ಟಕ್ಕಾಗುತ್ತಾ? ಬೆಲೆ ಕಟ್ಟಕ್ಕಾಗಲ್ಲ, ಯಾವುದಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ. ದುಡ್ಡಿರೋರು ದುಡ್ಡಿಂದ ಎಲ್ಲಾನು ಕೊಂಡ್ಕೊಳಕ್ ನೋಡ್ತಾರೆ. ಅದರಿಂದ ನಮ್ಗಾದ ಅವಮಾನ, ನಾವು ಕಳ್ಕೊಂಡಿರೋ ಸಂಬಂಧ ಯಾವುದೂ ಅವ್ರ ತಲೆಗೋಗಲ್ಲ. ಮೇಡಮ್, ಮಲ್ಲಿ, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಳು. ನನಗೂ ನಿಂಗಾಗ್ತಿರೋ ಈ ಮುಜುಗರ ಅರ್ಥ ಆಗತ್ತೆ. ಆದರೆ ನಾನೊಂದು ಮಾತು ಹೇಳ್ತೀನಿ ಕೇಳು ಮಲ್ಲಿ. ನಡೆದಿದ್ದಕ್ಕೆಲ್ಲ ನೀನಾಗಲಿ ನಿನ್ನ ಬಡತನ ಆಗಲಿ ಹೊಣೆ ಅಲ್ಲ. ಆದರೂ ಮನಸ್ಸಿಗೆ ಹಿಂಸೆ ಆಗ್ತಿದೆ ಮೇಡಮ್. ಮಲ್ಲಿ, ನಡೆದಿರೋದನ್ನ ನಮ್ಮ ಕೈಯಲ್ಲಿ ಬದಲಾಯಿಸೋಕ್ಕಾಗಲ್ಲ. ಸೀರೆ ಬದಲಾಯಿಸು. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ಸರಿ ಮೇಡಮ್. ಆಗಿದ್ದನ್ನೆಲ್ಲ ಮರ್ತ್ಬಿಡಿ, ಆರಾಮ ಕಾಫಿ ತೊಗೊಳ್ಳಿ. ಅಂದಹಾಗೆ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ.
ನಾನು ಹರ್ಷಿತ್, ಅರುಂಧತಿ ಸಂಪತ್ ಮೊಮ್ಮಗ. ಓ, ನಿಮ್ಮ ತಮ್ಮನ ಜೊತೆನೇ ಅಲ್ವಾ ರಮ್ಯಾ ಮದುವೆ ಫಿಕ್ಸ್ ಆಗಿದ್ದು? ನಾವು ತುಂಬ ಬ್ರಾಡ್ ಮೈಂಡೆಡ್. ಮದುವೆಗಳು ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗೋದು ಸಹಜ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನೀವೇನು ಯೋಚನೆ ಮಾಡಬೇಡಿ. ನಿನ್ನಂಥ ಹುಡುಗನ ಮದುವೆ ಆಗೋದಕ್ಕೆ ನನ್ನ ಮಗಳು ಪುಣ್ಯ ಮಾಡಿದಾಳೆ. ಹುಡುಗಿನೇ ತೋರಿಸ್ದೆ ಮದುವೆ ತನಕ ಮಾತಾಡ್ತಾ ಇದ್ದೀರಲ್ಲ, ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಏನ್ ನಡೀತಾ ಇದೆ ಇಲ್ಲಿ? ಅದನ್ನ ನಾನು ಹೇಳ್ತೀನಿ.